ಭಗವತಿಯ ಆರಾಧ್ಯ ದೈವ ತಾಯಿ ಕೋನಮ್ಮ ದೇವಿಯ ಉಡಿ ತುಂಬುವ ನಿಮಿತ್ತ ಭಗವತಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಾಟಕವನ್ನು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ನಾಟಕ ಸಾಹುಕಾರನ ಸಂಪತ್ತು, ಬಡವನ ತಾಕತ್ತು. ಇನ್ನೇನು ಪರಮ ಪೂಜ್ಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲೇ ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ ಅನ್ನುವಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮ ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ತರಲಿ, ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಸಂಗೀತ ಬಳಗದವರಿಂದ. ದರ್ಶನದ ಸಂಯೋಗ ನಮಗೆ ದೊರೆಯಲಿ, ಕೋನಮ್ಮ ದೇವಿಯ ಸೇವೆಯಲಿ ಮನಮಗಲಿ. ದರ್ಶನದ ಸಂಯೋಗ ನಮಗೆ ದೊರೆಯಲಿ, ಕೋನಮ್ಮ ದೇವಿ ಸೇವೆಯಲಿ ಮನಮಗ್ನವಾಗಲಿ.
ಮೊದಲನೇ ಗೀತೆಯನ್ನು ಹಾಡಿದಂತ ಸಂಗೀತ ಬಲದವರಿಗೆ ಅಭಿನಂದನೆಗಳು. ಈಗ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯ ಮಾನ್ಯರನ್ನು ಪರಮ ಪೂಜ್ಯರನ್ನು ಸ್ವಾಗತಿಸಲಿದ್ದಾರೆ ಆತ್ಮೀಯರಾದಂತ ಹನುಮಂತ ಚಿಮ್ಮುಲ್ಗಿಯವರು. ಗ್ರಾಮದ ಆರಾಧ್ಯ ದೇವತೆ ತಾಯಿ ಕೊಂಡಮ್ಮ ದೇವಿಯ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಿಮ್ಮಪ್ಪಜ್ಜನ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ಶ್ರೀ ಕೊಂಡಮ್ಮ ದೇವಿ ಉಡಿ ತುಂಬುವ ನಿಮಿತ್ತವಾಗಿ ಶ್ರೀ ಕೊಂಡಮ್ಮ ದೇವಿ ನಾಟ್ಯ ಸಂಘ ಭಗವತಿಯವರಿಂದ ಸಾಹುಕಾರನ ಸಂಪತ್ತು ಬಡವನ ತಾಕೋತೆ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ಭಾಗದ ನಡೆದಾಡುವ ದೇವರು ಹಾಗೂ ವಾಕ್ಸಿದ್ಧಿಗಳಾದಂತ ಪರಮ ಪೂಜ್ಯ ಜ್ಞಾನಪ್ಪಜ್ಜನವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅವರಿಗೆ ಭಕ್ತಿಪೂರ್ವಕವಾಗಿ ಊರಿನ ಪರವಾಗಿ ಹಾಗೂ ಈ ನಾಟಕದ ಪರವಾಗಿ ತುಂಬ ಹೃದಯದ ಭಕ್ತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ ನೆಚ್ಚಿನ ನಿವೃತ್ತ ಮುಖ್ಯ ಗುರುಗಳಾದಂತ ಎಸ್ ಜಿ ರಕರೆಡ್ಡಿ ಗುರುಗಳು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳಕಂತ ಕೇಳ್ಬೋದು. ನನ್ನ ಬಾಳಿನ ದೇವರು ರಾಜರು, ಇವರೇ ನನ್ನ ಹೃದಯಕ್ಕೆ ಪೂಜೆ ಬಂದರು. ಅದರಂತೆ ಈ ನಾಟಕದ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರು ಹಾಗೂ ಬಾಗಲಕೋಟ್ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ರಾಜು ಅಣ್ಣ ವಿ ನಾಯ್ಕರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಅವರಿಗೆ ಮಲ್ಲು ಹೊಸಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅಣ್ಣನವರನ್ನು ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಪ್ರತಿ ವರ್ಷವೂ ನಮ್ಮ ನಾಟಕಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ರಾಜು ಅಣ್ಣ ನಾಯ್ಕರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ಈ ನಾಟಕದ ಉದ್ಘಾಟಕರು ನಮ್ಮೆಲ್ಲರ ನಾಯಕರು, ಮಾಜಿ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ರಾಜು ಮುದೇನೂರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಅವರಿಗೆ ಸಚಿನ್ ಉಕ್ಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಶಾಂತಿ ಮಂತ್ರ ಪಾಡಿದ ನೀರು ನಿನ್ನದು, ವರಸಾದ ಸಂದರ ಕಲೆ ನಿನ್ನದು, ಮಹಾಸಂಗೀತಗಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಶಲೆ ನಿನ್ನದು. ಅದರಂತೆ ಈ ನಾಟಕದ ಇನ್ನೋರ್ವ ಉದ್ಘಾಟಕರು ನಮ್ಮೆಲ್ಲರ ನಾಯಕರು ಹಾಗೂ ಬಿಜೆಪಿಯ ಗ್ರಾಮೀಣ ಮಂಡಲದ ಜನಪ್ರಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಕಣ್ಣೂರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಅವರಿಗೆ ಜಯಪ್ರಕಾಶ್ ಹಳ್ಳೂರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ಈ ನಾಟಕದ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಲಿರುವ ನಮ್ಮ ಬೆಳಗಾವಿಯ ಡಿವೈಎಸ್ಪಿ ಸಾಹೇಬರಾದಂತಹ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಮೌನೇಶ್ ಬಡಗೇರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಡಿವೈಎಸ್ಪಿ ಸಾಹೇಬರನ್ನು ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ನಮ್ಮೂರಿನ ಅದರಂತೆ ಈ ನಾಟಕದ ಇನ್ನೋರ್ವ ಜ್ಯೋತಿ ಬೆಳಗಿಸಲು ಆಗಮಿಸಿರುವಂತ ಫೀಲ್ಡ್ ಬ್ಯಾಂಕ್ನ ಮ್ಯಾನೇಜರ್ ಆದಂತ ಎಂ.ಯು. ರಕರೆಡ್ಡಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅವರಿಗೆ ಮೌನೇಶ್ ಜಾಮುನಿ ಅವರು
ಮಾಲಾರ್ಪಣೆ ಮಾಡೋ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೆ. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ ಬೇವೂರಿನ ಸೆಕ್ಷನ್ ಆಫೀಸರ್ ಆಫ್ ಜನಪ್ರಿಯ ನನ್ನ ನೆಚ್ಚಿನ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ನಾಮದೇವ್ ಸಾಹೇಬರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸಿದ್ದನಗೌಡ ಗೌಡರವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ವಿಮಾನಿ, ಓ ವಿಮಾನಿ, ಮಣ್ಣಿನ ಹೆಣ್ಣನ್ನು ಮರಿಬೇಡ ಓ ವಿಮಾನಿ. ಈ ಕಾರ್ಯಕ್ರಮದ ಮಿಂಚಿನ ಸಂಚಲನದಲ್ಲಿ ಮೂಲಕ ಈ ಒಂದು ನಾಟಕಕ್ಕೆ ಚಾಲನೆಯನ್ನು ನೀಡಲಿರುವಂತ ನಮ್ಮ ಸಮುದಾಯದ ಹೆಮ್ಮೆಯ ರಾಜ್ಯ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಹಾಗೂ ಸಮುದಾಯದ ಹಿರಿಯ ಹೋರಾಟಗಾರರಾದಂತಹ ಸನ್ಮಾನ್ಯ ಶ್ರೀ ಮುತ್ತಣ್ಣ ಬೆನ್ನೂರವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಬಸವರಾಜ್ ಹಳದೂರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ತೂತ ಚರಿತೆಯ ತಾಯ್ನಾಡು ಉನ್ನತ ಕಲೆಗಳ ಮೇಲೆ ನೀಡು ತಿಳಿಸದಿರು ಈ ಹೆಸರ, ಈ ಹೆಸರ. ಕನ್ನಡ ಮಣ್ಣನ್ನು ಮರಿಬೇಡ ಓ ವಿಮಾನಿ. ಅದರಂತೆ ಈ ನಾಟಕದಲ್ಲಿ ಭಾಗವಹಿಸಿರುವಂತ ಇನ್ನೋರ್ವ ಅತಿಥಿಗಳಾದಂತ ಶೇಖರ್ ಕಲ್ಗುಡ್ಕರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಂಕರ್ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಹಾಡಾಗಲಿ ಗೋಡಾಗಲಿ ನಾಡಾಗಲಿ ಪಟ್ಟೋಕಿ ನಾದಿನ ಎಡಬೋಕಿ ಮೂರೇ ದಿನ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ನಿವೃತ್ತ ಮಾಜಿ ಸೈನಿಕರಾದಂತ ನನ್ನ ಆತ್ಮೀಯ ಗೆಳೆಯರಾದಂತ ಸಂಗಪ್ಪ ತಳವಾರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಇವರಿಗೆ ವಿಜಯ್ ಹೂವಿನಹಳ್ಳಿ ಹಾಗೂ ಬಸು ಸಂತೋಷ್ ಬಾರ್ಕೇರ್ ಇವರು, ಯಾಕಂದ್ರೆ ನಿವೃತ್ತ ಸೈನಿಕರಿಗೆ ಗೌರವಪೂರ್ವಕವಾಗಿ ಅವರಿಗೆ ಮಾಲಾರ್ಪಣೆ ಮಾಡಬೇಕಲ್ಲ ಅವರನ್ನು ಗೌರವಿಸಬೇಕಂತ ಸಂಗಪ್ಪ. ಹರಸಿದರು ಮುನಿಗಳು ಬಳಸಿದರು ಕಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಆಡಿದರು ಕಲಿಗಳು ಕರಗಿದವು ಶಿಲೆಗಳು. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಆನಂದ್ ಬಡಿಗೇರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಲ್ಲಪ್ಪ ಹವೇಲಿ ಅವರು ಆನಂದ್ ಬಡಿಗೇರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳಿದ್ರು. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿ ಇದೆ ಅಡತನವೇ ಮೇಲಾಗಿದೆ ನಮ್ಮತನವೇ ಮುಂದಾಗಿದೆ ಯಾರಿಗೂ ನಿಮ್ಮದೇ ಮದಕರಿ ನಾಯಕ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಯುವ ಮುಖಂಡರಾದಂತ ಗೌಡಪ್ಪ ಗೌಡರಿವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಾಗಪ್ಪ ದೊಡ್ಡಮನೆ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ತಾರೆ. ಜೇನಿನ ಬಳಿಯೋ ಹಾಲಿನ ಮಳೆಯೋ ಕುದಿಯೋ ಕನ್ನಡ ಸವಿ ನುಡಿಯೋ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಸಂಗಣ್ಣ ಮಡ್ಡಿಯವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುತ್ತು ಹಡಪದವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ವಾಣಿಯ ವೀಣೆಯ ಪರಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಬಳಿಯೋ ಹಾಲಿನ ಮಳೆಯೋ ಕುದಿಯೋ ಕನ್ನಡ ಸವಿ ನುಡಿಯೋ. ಅದರಂತೆ ಈ ನಾಟಕದ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವಂತ ನಮ್ಮ ಸುಭಾಷ್ ಲಮಾಣಿ ಜನಪ್ರಿಯ ಕೆವಿ ಅಧಿಕಾರಿಗಳಾದಂತಹ ಸುಭಾಷ್ ಲಮಾಣಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ವಿಶ್ವನಾಥ್ ಚಲವಾದಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಪದ ವಿಸರಿ ಪಾಪ ಪರಿಸರಿ
ಮಾಲಕರಾದಂತ ಸಿದ್ದನಗೌಡ ಗೌಡರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತಾ ಶೇಖಪ್ಪ ಹುಬ್ಬಳ್ಳಿಯವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತೇವೆ. ಮಕ್ಕಳು ನುಡಿದರೆ ಸಕ್ಕರೆಯಲ್ಲಿ ಅಕ್ಕರೆ ನುಡಿಗಳ ಮುತ್ತುಗಳಲ್ಲಿ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಾರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಬಸವರಾಜ್ ಚಳಗೇರಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಯಾರ್ಯಾರು ಮಲ್ಲು ಅಭಿಮಾನಿ ಅವರು 4 ಜನ ಸೇರಿಕೊಂಡು ಅವರು ಬಸವರಾಜ್ ಚಳಗೇರಿ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾರೆ. ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞರ ಪದಗಳಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ಕನ್ನಡ ರಚಿಸಿದ ಹೊಂದಿನ ನುಡಿಯೋ ಪಂಪನು ಹಾಡಿದ ಚಿನ್ನದ ನುಡಿಯೋ ಕನ್ನಡ ತಾಯಿಯೇ ನೀಡಿದವರ ಸುಮಧುರ ಸುಂದರ ನುಡಿಯೋ ಜೇನಿನ ಬೊಳಿಯೋ ಹಾಲಿನ ಮಳೆಯೋ ನುಡಿಯೋ ಕನ್ನಡ ಸವಿರಲಿ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಶಾಂತಗೌಡ ಗೌಡರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುರುಡಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ತಾರೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಮಾಜಿ PKPS ಸದಸ್ಯರಾದಂತ ಬಸಪ್ಪ ಉಕ್ಲಿಯವರನ್ನು ಕೂಡ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಹೃದಯದ ಸ್ವಾಗತ ಬಯಸುತ್ತ ಅವರಿಗೆ ಮಹೇಶ್ ಬಾರ್ಕೇರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾರೆ. ಬೇಗ ಬೇಗ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಲಕ್ಷ್ಮಣ್ ಪೂಜಾರಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸಿದ್ದಪ್ಪ ಸುಟಿ ದೇಸಾಯಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ PKPS ಸದಸ್ಯರಾದಂತ ಚಂದ್ರು ಉಕ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಸುರೇಶ್ ಕಲ್ಗುಡ್ಕರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ. ಈ ನಾಟಕದ ಇನ್ನೋರ್ವ ಮಾಲಕರು ಊರಿನ ಹಿರಿಯರು ಶ್ರೀ ಕೊಂಡಮ್ಮದೇವಿ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಗಳು ಆದಂತ ಸನ್ಮಾನ್ಯ ಶ್ರೀ ಶೇಖಪ್ಪ ನಾಯ್ಕ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪ್ರಕಾಶ್ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡಬೇಕು ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈ ನಾಟಕದ ಇನ್ನೋರ್ವ ಮಾಲಕರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಸಂತೋಷ್ ಭದ್ರಾ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಿವನಗೌಡ ಹೊಸಗೌಡರು ಇವರು ಮಾಲಾರ್ಪಣೆ ಮಾಡಬೇಕು ಅವರನ್ನು ಗೌರವಿಸಬೇಕಂತ ಕೇಳ್ಬೋದು. ಈ ನಾಟಕದ ಇನ್ನೋರ್ವ ಮಾಲಕರು ಹಾಗೂ ಶ್ರೀ ಕೊಂಡಮ್ಮ ದೇವಿ ಆರಾಧಕರಾದಂತ ಸಂಗಣ್ಣ ಪೂಜಾರಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತ ಬಯಸುತ್ತಾ ಅವರಿಗೆ ರಂಗಪ್ಪ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕು ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ.
ಸವಿಯಲು ಕಾಣಲಿ ವನ ವನದಲ್ಲೂ ಭೂತಾನ ಜರಿ ಜರಿಯಲ್ಲೂ ಜುಡು ಜುಡು ಧ್ಯಾನ ವಿಧ ವಿಧದ ಈ ನಾಟಕದ ಇನ್ನೋರ್ವ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ DSS ನ ಜಿಲ್ಲಾ ಸಮಿತಿಯ ಸದಸ್ಯರಾದಂತಹ ಪ್ರಭು ದೊಡ್ಡಮನೆ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸುರೇಶ್ ಪ್ರವೀಣ್ ಗುಗ್ರಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ಕೇಳಬೇಕು. ಪ್ರವೀಣ್ ಇಲ್ಲಿ ಬಾ. ಪ್ರವೀಣ್ ಇಲ್ಲಿ ಬಾ. ನಾಟಕದ ಇನ್ನೋರ್ವ ಮಿಂಚಿನ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ಊರಿನ ಹಿರಿಯರು ಆದಂತ ಮಲ್ಲಣ್ಣ ರಕರಡ್ಡಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ವೀರಣ್ಣ ಅಂಗಡಿ ನಿವೃತ್ತ ಅಧಿಕಾರಿಗಳು ವೀರಣ್ಣ ಅಂಗಡಿ ಅವರು ಮಾಲಾರ್ಪಣೆ ಮಾಡಬೇಕಲ್ಲ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಾರೆ. ಜನನ को ಹಾಡು ಮರಣ को ಹಾಡು ಲಾಲಿಂಚರ ಮಗಳು ಪ್ರತಿಯದೆಯಾಳ ಗುರುಲಯ ತಾಳ ಗೀತೆ ಬದುಕಿರಲಿ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಗಂಗಪ್ಪ ಹೆಂಡಿಗೇರಿ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸುರೇಶ್ ಮೂಲಿಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತದ್ದು. ಹೊರಳಿರಲಿ 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 ಒಲವಿರಲಿ ಒಲಿದು 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 ಒಲಿದು. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರು ಹಾಗೂ PKPS ನ ಸದಸ್ಯರಾದಂತ ದ್ಯಾಮಣ್ಣನ ಹವೇಲಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತಾ ಅವರಿಗೆ ಗೌಡರವರು ಮಾಲಾರ್ಪಣೆ ಮಾಡು. ಕುಲ ನೆಲದಾಚೆ ಹರಿಯುವ ಮಾತಿ ಒಂದೇ ಜಗದೊಳಗೆ. ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಯಂಕಪ್ಪ ಗೌಡರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ರವಿ ತಳವಾರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸ ಬೇಗ ಬರ್ಬೇಕಾದ್ರೆ ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಮಾಂತೇಶ್ ಗೌಡರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಲ್ಲು ಹವೇಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರು ನಿವೃತ್ತ ಶಿಕ್ಷಕರಾದಂತ BM ಮುದುರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಕೃಷ್ಣ ದೊಡ್ಡಮನೆ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ. ಅದರಂತೆ ಈ ನಾಟಕದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತ ಪರಸಪ್ಪ ಹೊಂದೂರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತಾ ಅವರಿಗೆ ಈಶ್ವರ್ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾರೆ. ಈ ನಾಟಕದ ಇನ್ನೋರ್ವ ಮಾಲಕರಾದಂತಹ ಪ್ರಕಾಶ್ ನಾಯಕ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತಾ ಅವರಿಗೆ ನಿಜಪ್ಪ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ತಾರೆ.
ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಶಿವಪ್ಪ ತಳವಾರ್ ಅವರ ಅಣ್ಣನ ಮಗನಾದಂತ ಅರುಣ್ ತಳವಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಸಚಿನ್ ಅವೇಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತೇನೆ. ಇನ್ನೋರ್ವ ಮಾಲಕರಾದಂತಹ ಮಾಂತೇಶ್ ಬಾರ್ಕೇರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಈರಪ್ಪ ಹವೇಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ನಾಟಕದ ಬಲೂನ್ ಉದ್ಘಾಟಕರು ಹಾಗೆ ಆಗಮಿಸಬೇಕಾಗಿತ್ತು ಮಲ್ಲಣ್ಣ ಜಿ ತಿಪ್ಪಣ್ಣ ನಿವೃತ್ತ ಗುರುಗಳು ಅವರ ಮಗನಾದಂತ ಶ್ರೀಕಾಂತ್ ತಿಪ್ಪಣ್ಣವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಮುತ್ತು ಹವೇಲಿ ಅವರು ಅದರಂತೆ ಬಡಬಡ ಈ ನಾಟಕದ ಇನ್ನೋರ್ವ ಮಾಲಕರು ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ಕಂದಪ್ಪನ ಅಸುಟಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಕಲಾವಿದರಾದಂತ ಮುತ್ತಪ್ಪ ಅಂಗಡಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ರವಿ ಕಾಸರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಈ ನಾಟಕದ ಇನ್ನೋರ್ವ ಮಾಲಕರಾದಂತಹ ಮುತ್ತು ಕಿರ್ಸೂರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುತ್ತು ಪಲ್ಯದವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕು. ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕನ್ನಡದ ಕಂದ ಕಬರಿಗೆ ಎಂದು ಪ್ರೀತಿಯ ತಂದ ಮೊದಲು ತಂದ ಕನ್ನಡದ ಕಂದ ಕಬರಿಗೆ ಎಂದು ಪ್ರೀತಿಯ ತಂದ ಎಲ್ಲಾದರೆ ನಾನು ಬೇಲೂರಿನ ನುಡಿಯಲ್ಲಿ ಇರುವೆ ಮನ್ನಾದರೆ ನಾನು. ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಮುತ್ತಪ್ಪ ಕಂಬಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸುರೇಶ್ ಕಲ್ಗುಡ್ಗರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಬೋದು. ರವಿ ಕಾಸರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಈ ನಾಟಕದ ಮಾಲಕರು ಬೇಗನೆ ಬರ್ಬೇಕಾಗ ಟೈಮ್ ಆಗೈತಿ. ನೀವು ನೀನೇ ಕರ್ಸ್ಕೊತಿಲ್ಲ ಮರ ನೀವು ಊರವ ಹಾಕೇಸಿ ಬಾ ಯಾವ್ದು ಬರಾಕತ್ತ ನೀ ಊರವಾಗಿ ಕರ್ಸ್ಕೊತಿಯಲ್ಲ ಬರ್ರಿ. ಬೆಳಕಾದರೆ ನಾನು ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ರವಿ ಕಾಸರ್ ಅವರನ್ನು ಕೂಡ ಈ ಕಾರ್ಯಕ್ರಮ ಬರ್ತಾರೆ. ನಾಟಕದ ಮಾಲಕರಾದಂತೆ ಪದ್ರ ಯಮನಪ್ಪ ಪದ್ರ KSRTC ಅವರು ವೇದಿಕೆ ಮೇಲೆ ಬರ್ಬೇಕು ದಯವಿಟ್ಟು. ಯಾಕಂದ್ರ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ನೀವು ಮಾಲಕರು. ಯಾಕಂತಂದ್ರೆ ಕುರ್ಚಿ ಅಭಾವ ಐತಿ, ಇಲ್ಲಿ ಜಾಗ ಇಲ್ಲ. ಜಾಗ ಎಲ್ಲಾರ ಮತ್ತೆ ಅಲ್ಲಿ ನಿಂತಿರ್ತಾರೆ. ನೀವು ಇದ್ ಮಾಡ್ಲಿಕ್ಕಂದ್ರೆ ಹೆಂಗೆ ನಮ್ಮ ನಾಟಕದ ಮಾಲಕರ ನೀವು ಜಡ್ಬೋದು. ಯಾಕೆ ನಾಟಕ ಮಾಲಕರ ನಿಮ್ಲಿಂದ ನಾಟಕ ನಡೀತಿರ್ತದೆ, ನೀವು ಬರ್ಬೇಕಿಲ್ಲ. ಇನ್ನೋರ್ವ ಮಾಲಕರಾದಂತಹ ರವಿ ಕಾಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಸಚಿನ್ ಅವೇಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ. ಎಂಬುದು ನಾನಲ್ಲ
ಕಾರ್ಯಕ್ರಮ ನಿರೂಪಣೆಯನ್ನು ಮಾಡುತ್ತಿರ್ತವಂತ ನನ್ನ ನೆಚ್ಚಿನ ಗುರುಗಳು ಪ್ರತಿ ನಾಟಕದಲ್ಲಿ ಕೂಡ ನಮ್ಮೆಲ್ಲರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತ ನಿವೃತ್ತ ಮುಖ್ಯ ಗುರುಗಳಾದಂಥ ನನ್ನ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಎಸ್ ಜಿ ರೆಡ್ಡಿ ಗುರುಗಳನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಗೌಡ್ರ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗುರುಗಳನ್ನು ಗೌರವಿಸಬೇಕಂತ ತಮ್ಮಲ್ಲಿ ನಾರಾಯಣ ಪರಬ್ರಹ್ಮ ಸದಾಶಿವ ನಾರಾಯಣ ಪರಬ್ರಹ್ಮ ಸದಾಶಿವ ನೀನೆನಿಸುವ ಗುಣ ನಾನಲ್ಲ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ. ಅದರಂತೆ ಈ ನಾಟಕದ ಇನ್ನೋರ್ವ ಮಾಲಕರಾದಂತ ಸಂತೋಷ್ ಹವೇಲಿ ಆರ್ಮಿ ಅವರು ಅವರ ಸಹೋದರನಾದಂತ ಮಲ್ಲಪ್ಪ ಹವೇಲಿ ಅವರು ಅವರ ಪರವಾಗಿ ಈ ಒಂದು ಮಾಲಾರ್ಪಣೆಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊತಾ ಇದ್ವಿ. ಸಂತೋಷ್ ಹವೇಲಿ ಅವರ ಹರನಾದಿಯೋ ನಾನಲ್ಲ ಹರದೇ ಹರಿದೋ ನಾನಲ್ಲ ಹರನಾದಿಯೋ ನಾನಲ್ಲ ಈ ನಾಟಕದ ಮುಖ್ಯ ಸಂಗೀತಗಾರರು ನಮಗೆ ಮಾತು ಕೊಟ್ಟಿದ್ರು ಅವರು, ನಾವು ನಿಮ್ಗೆ ಎಷ್ಟು ಗಂಟೆಗೆ ಬಂದು ನಾವು ವೇದಿಕೆಗೆ ಹಂಚ್ಕೋಬೇಕು ಅದೇ ಟೈಮ್ಗೆ ಬರ್ತಿದ್ರೆ 8 ಗಂಟೆಗೆ ಕರೆಕ್ಟ್ ಆಗಿ ಬಂದು ವೇದಿಕೆ ಹಂಚಿಕೊಂಡಂತ ಸಂಗೀತ ಬಳಗದ ಮುಖ್ಯಸ್ಥರಾದಂತ ಸನ್ಮಾನ್ಯ ಯಮನ್ ಕುಮಾರ್ ಗಿರ್ಸಾಗರ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ ಜೊತೆಗೆ ಹಾರ್ಮೋನಿಯಂ ಗುರುಗಳಾದಂತ ಹುಗಾರ್ ಸರ್ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಪ್ರೀತಿಯ ಪೂರ್ವಕವಾದ ಒಂದು ಗೌರವವನ್ನು ಸ್ವೀಕಾರ ಮಾಡ್ಬೇಕಂತ ಕೇಳಿ ಬರೀ ಸರ್ ಬರೇ ಏ ಬಾ ಮನುಷ್ಯ ಶಂಕರು ಬಾ ಶಂಕರು ಅದರಂತೆ ಹಾರ್ಮೋನಿಯಂ ಗುರುಗಳಾದಂತಹ ಪರಶು ಸರ್ ಅವರು ಹಾಗೂ ಗಿರೀಶ್ ಬಾವಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಹಲೋ, ಇದುವರೆಗೆ ಸರ್ವರನ್ನು ಸ್ವಾಗತಿಸಿದಂತ ಹಾಗೂ ಈ ಒಂದು ನಾಟಕದ ಕಥಾ ಸಂಚಾಲಕರು ಆದಂತ ಆತ್ಮೀಯರಾದಂತ ಹನುಮಂತ್ ಚಿಮ್ಮುಲಿಗೆ ಅವರಿಗೆ ಸುರೇಶ್ ಕಲ್ಕುಟ್ಕರ್ ಹಾಗೂ ಸಚಿನ್ ಹಾಗೂ ಮಂಜು ಮೂವರು ಕೂಡಿ ಅವರಿಗೆ ಸನ್ಮಾನಿಸಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಶಿಶುನಳ ದೇಶನ ಬಿಡಲಿಲ್ಲ ಅಲಿಯಲಿ ನಾವು ಉಳಿಯಲಾರನು ಕಲಿಯಲಿ ನಾ ತಿಳಿಯಲಾರನು. ಇದುವರೆಗೆ ಸರ್ವರನ್ನು ಸ್ವಾಗತಿಸಿದಂತ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಸಹಕಾರವೇ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣ ಅಂತ ಹೇಳುತ್ತಾ ಈಗ ಉದ್ಘಾಟನಾ ಕಾರ್ಯಕ್ರಮ ರಿಬ್ಬನ್ ಕಟ್ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಶ್ರೀ ರಾಜು ಮುದೇನೂರವರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ಸಾಕಿನ್ ಭಗವತಿ ಹಾಗೂ ಶ್ರೀ ಸುರೇಶ್ ಕೊಣ್ಣೂರು ಬಿಜೆಪಿ ಗ್ರಾಮೀಣ ಅಧ್ಯಕ್ಷರು ಆತ್ಮೀಯರು ಹಾಗೂ ಶ್ರೀ ನಾಮದೇವ್ ರಾಠೋಡ್ ಎಸ್ಒ ಬೇವೂರು ಇವರೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ಬರೀ ಒಂದು ಜೋರಾದ ಚಪ್ಪಾಳೆ ಎಂದೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು
ಜ್ಯೋತಿ ಬೆಳಗಿಸುವ ಮೂಲಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಚಾಲನೆ. ಇದನ್ನು ಶ್ರೀ ಬಸನಗೌಡ ಪಾಟೀಲ್ ಡಿವೈಎಸ್ಪಿ ಬೆಳಗಾವಿ ಅವರು ಹಾಗೂ ಕಲ್ಲು ಹಳ್ಳೂರವರು PKPS ಭಗವತಿ, ಶ್ರೀ SM ಹುಬ್ಬಳ್ಳಿ ಬ್ಯಾಂಕ್ ಮ್ಯಾನೇಜರ್, ಶ್ರೀ MA ರಕ್ರೆಡ್ಡಿ PID ಬ್ಯಾಂಕ್ ಮ್ಯಾನೇಜರ್ ಇವರೆಲ್ಲರೂ ಕೂಡಿ ಜ್ಯೋತಿ ಹೊತ್ತಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಚಾಲನೆಯನ್ನು ನೀಡಬೇಕು. ಶ್ರೀ ಮಲ್ಲಪ್ಪ ಸಿ ತಿಪ್ಪಣ್ಣವರು ನಿವೃತ್ತ ಶಿಕ್ಷಕರು, ಶ್ರೀ ಮಲ್ಲಿಕಾರ್ಜುನ ಶಂಬ್ರಕರೆಡ್ಡಿ, ಶ್ರೀ ರಾಯಪ್ಪ ತಳವಾರ್ ಅವರು, ಶ್ರೀ ಸುಭಾಷ್ ಲಮಾಣಿ KV ಅವರೆಲ್ಲರೂ ಇದರೊಳಗೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತರಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಈಗ ಬಲೂನ ಹಾರಿಸಿದಂತ ಎಲ್ಲ ಮಾನವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮಿಂಚಿನ ಸಂಚಾರ ಮಿಂಚಿನ ಸಂಚಾರ ನಮ್ಮೆಲ್ಲರ ಆತ್ಮೀಯ ಮುತ್ತಣ್ಣ ಬೆನ್ನೂರು ರಾಜ್ಯಾಧ್ಯಕ್ಷರು, ಮಾದಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ, ಶ್ರೀ ಶಿವಾನಂದ ಜವಳಿ ವಕೀಲರು, ಸಿದ್ದನಗೌಡ ಹೊಸಗೌಡ್ರವರು, ಬಸವರಾಜ್ ರಕ್ರೆಡ್ಡಿ ಇವರೆಲ್ಲರೂ ಕೂಡಿ ಈ ಒಂದು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಕಣ್ಣಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ, ಮೃಗಾಲಯ, ಮಾತಾದಿಗಳ ನಿಲಯ, ಮನದಲ್ಲಿ ಆಶ್ಚರ್ಯ ತರುವ ಕಣ್ಣಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ. ಸಂತಸದ ಕ್ಷಣಗಳು ಸದಾ ನಿಮ್ಮದಾಗಲಿ, ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗಲಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭವಾಗಲಿ ಎಂದು ನಾವು ಧನ್ಯವಾದಗಳೊಂದಿಗೆ ಹೇಳ್ತಾ ಇದ್ದೇವೆ. ಈಗ ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ಆತ್ಮೀಯರಾದಂಥ ಬಾಗಲಕೋಟ್ ಜಿಲ್ಲಾ ಗ್ರಾಮೀಣ ಭಾಗದ ಬಿಜೆಪಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಕೊಣ್ಣೂರ್ ಅವರು ನಾಟಕವನ್ನು ಉದ್ದೇಶಿಸಿ 4 ಹಿತನುಡಿಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಮೊದಲಿಗೆ ಕೋನಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವಾದರೂ ಈ ಭಗವತಿ ಗ್ರಾಮದಲ್ಲಿ ಈ ಕೋನಮ್ಮ ದೇವಿ ನಾಟ್ಯ ಸಂಘ ಭಗವತಿ ಇವರು ಸೌಕಾರನ ಸಂಪತ್ತು, ಬಡವನ ತಾಕತ್ತು ಈ ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ವೇದಮೂರ್ತಿ ಜ್ಞಾನಪ್ಪಜ್ಜನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜು ನಾಯ್ಕರ್ ಅವರೇ, ಮತ್ತು ಈ ನಾಟಕದಲ್ಲಿ ಭಾಗವಹಿಸಿದಂಥ ಬೆಳಗಾವಿ ನಗರದ DYSP ಸರ್ ಅಂತ ಬಸನಗೌಡ ಪಾಟೀಲ್ ಅವರೇ, ಮತ್ತು ಬೆವರು SO ಬರೆದಂಥ ನಾಮದೇವ್ ಲಮಣಿ ಅವರೇ, ಮತ್ತು DCC ಬ್ಯಾಂಕ್ ಮ್ಯಾನೇಜರ್ ಆದಂಥ ಕಕ್ರೆಡ್ಡಿ ಅವರೇ, ಮತ್ತು ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಅಂತ ರಾಜಶೇಖರ್ ಮುದೇನೂರವರೇ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಮುತ್ತಣ್ಣ ಬೆನ್ನೂರವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಅವರಿವರೇ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು PKPS ಸದಸ್ಯರೇ, ಮತ್ತು ಈ ನಾಟಕದ ಎಲ್ಲ ಮಾಲಕರುಗಳೇ, ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಲಾಭಿಮಾನಿಗಳೇ,
ಕಲಾವಿದರೇ ಮತ್ತು ಈ ನಾಟಕದಲ್ಲಿ ಸಂಗೀತ ಬಳಗದವರೇ ತಮ್ಮ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವಾದರೂ ಭಗವತಿ ಗ್ರಾಮದಲ್ಲಿ ಪ್ರತಿ ಸಲ ನಾಟಕ ಹಮ್ಮಿಕೊಳ್ಳಲು ಬರ್ತಿದ್ರೆ. ಆದ ಕಾರಣ ತಾವು ಒಂದೇ ನಾಟಕ ಮಾಡಲ್ಲ, ಪ್ರತಿ ಸಲನೂ 2 ನಾಟಕ ಮಾಡ್ತಾರೆ. ಇವತ್ತೊಂದು, ನಾಳೆ ಒಂದು ದಿವಸ ಬಿಟ್ಟು ಮತ್ತೆ ನಾಡ್ದೊಂದು ದಿವಸ ಮಾಡ್ತಾರೆ. ನಿಮ್ಮ ಕಲೆ ಅನ್ನೋದು ಅದು ಇರಬೇಕಂದ್ರೆ ಭಗವತಿ ಗ್ರಾಮದಲ್ಲಿ ಐತಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮ ಮುಂದೆ. ಮತ್ತು ಈ ನಾಟಕದಲ್ಲಿ ತಮಗೆ ಒಳ್ಳೆಯ ಸನ್ನಿವೇಶನೂ ಬರ್ತಾವೆ ಮತ್ತು ಕೆಟ್ಟ ಸನ್ನಿವೇಶನೂ ಬರ್ತಾವೆ. ತಾವು ಮನೆಗೆ ಹೋಗ್ಬೇಕಂದ್ರೆ ಬೆಳಗಿನವರಿಗೆ ಒಳ್ಳೆಯ ಸನ್ನಿವೇಶ ತಗೊಂಡು ಹೋಗ್ರಿ ಮನೆಗೆ. ಈ ನಾಟಕದಲ್ಲಿ ಕೆಟ್ಟ ಸನ್ನಿವೇಶ ಬಂದಿರ್ತಾರೆ, ಅವ್ನು ಇಲ್ಲೇ ಬಿಟ್ಟು ಹೋಗ್ರಿ. ತಮ್ಮಲ್ಲಿ ಮತ್ತೊಮ್ಮೆ ಭಗವತಿ ಗ್ರಾಮದಲ್ಲಿ ಇದೇ ರೀತಿ ಪ್ರತಿ ಸಲನೂ ನಾಟಕವನ್ನು ಮಾಡಲು ತಮಗೆ ಆ ದೇವರು ಕೋನಮ್ಮ ದೇವಿ ಆಶೀರ್ವಾದ ಮಾಡಲಿ ಈ ನಾಟಕ ಕಂಪನಿಗೆ ಅಂತೇಳಿ ಇನ್ನೂ ಬಹಳ ಜನ ಮಾತಾಡುತ್ತಿದ್ದಾರೆ. ಆದ ಕಾರಣ ತಮಗೆಲ್ಲರಿಗೂ ನನಗೆ ಮಾತನಾಡಲು ಅವಕಾಶ ಕೊಡುತ್ತೆ. ತಮ್ಮ ಎಲ್ಲ ಭಗವತಿ ಹಿರಿಯರಿಗೆ ಮತ್ತು ಈ ನಾಟಕ ಕಂಪನಿಯವರಿಗೆ ವಂದಿಸಿ ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತೆ. ಹೊಸ ಚಿಂತನೆಗಳ ಹೂ ಅರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ, ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲೆಂದು ಹಾರೈಸಿದಂತ ಸುರೇಶ್ ಕೊಣ್ಣೂರ್ ಸರ್ ಅವರಿಗೆ ಅಭಿನಂದನೆಗಳು. ಈಗ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ಬಸನಗೌಡ ಪಾಟೀಲ್, DYSP ಬೆಳಗಾವಿ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಕೋಣಮ್ಮ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಶ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಶ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ನಮಸ್ತಶ್ಯೈ ನಮಸ್ತಶ್ಯೈ ನಮಸ್ತಶ್ಯೈ. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ನಾನು ಬೆಳಗಾವಿಯಿಂದ ಬಂದಿದ್ದೀನಿ ಅಂದರೂ ಇದು ನನ್ನೂರು. ಈ ನನ್ನ ಊರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕೋಣಮ್ಮ ದೇವಿ ನಾಟ್ಯ ಸಂಘದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಊರಿಗೆ ಬಂದರೆ ಅತಿಥಿ ತರನಾಗಿ ಬರ್ತಿದ್ದೆ. ಯಾವುದೋ ಕೆಟ್ಟದ್ದು ಒಳ್ಳೆಯದು ಕಾರ್ಯಕ್ರಮ ಬಂದು ಹೋಗ್ತಾ ಇದ್ದೆ. ಇವತ್ತು ನನ್ನ ಊರಿಗೆ ನನ್ನನ್ನು ಪರಿಚಯ ಮಾಡಿಕೊಂಡು ಈ ಊರಿನ ಒಬ್ಬ ನಾಗರಿಕ ಅಂತ ಹೇಳಿಕೊಳ್ಳಿಕ್ಕೆ ಈ ವೇದಿಕೆ ಮುಖಾಂತರ ನನ್ನನ್ನು ಪರಿಚಯಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಭಾಳ ಸಂತೋಷವಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಈಗ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕದಲ್ಲಿ ಏನು ಕೆಟ್ಟ ಘಟನೆಗಳಿದಾವೆ ಅವುಗಳನ್ನು ಬೇಗನೆ ಮರೆತು ಬಿಡಿ. ಒಳ್ಳೆಯದಲ್ಲಿ ಏನಿದಾವೆ ಆ ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮತ್ತು ದೇವಿ ಕೋಣಮ್ಮ ದೇವಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಏನು ಸುಂದರ ಇವರ ಮಾತುಗಳು, ಸಂತಸ ಪಡುತ್ತಿವೆ ನಮ್ಮ ಮನಸ್ಸುಗಳು, ನನಸಾಗಲಿ ಇವರೆಲ್ಲ ಕನಸುಗಳು. ಅವರಿಗೆ ವೇದಿಕೆಯ ಪರವಾಗಿ ನನ್ನ ಅನಂತ ಧನ್ಯವಾದಗಳನ್ನಂತ ಹೇಳುತ್ತಾ, ಈಗ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ಮುತ್ತಣ್ಣ ಬೆನ್ನೂರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದು 2-3 ಹಿತನುಡಿಗಳನ್ನು ಹೇಳಬೇಕಂತ ಕೇಳ್ತಾರೆ. ಈ ದಿನದ ನಾಟಕದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಜ್ಞಾನಪ್ಪ ಮಹಾರಾಜರ ಪಾದಗಳನ್ನು ನಮಸ್ಕರಿಸುತ್ತಾ, ತಾಯಿ ಕೋನಮ್ಮ ದೇವಿಯ ಪಾದಗಳನ್ನು ಕೊಡಮುಟ್ಟು ಇಲ್ಲಿ ಸೇರಿರುವ ಸಮಸ್ತ ರೈತ ಬಾಂಧವರಿಗೂ, ಕಲಾಭಿಮಾನಿಗಳಿಗೂ ಹಾಗೂ ಈ ಊರಿನ ಎಲ್ಲ ಯುವತಿಯರಿಗೂ ಹಾಗೂ ಮಾತೆಯರಿಗೂ, ತಂದೆ ತಾಯಂದರಿಗೂ ನಮಸ್ಕಾರ ತಿಳಿಸುತ್ತಾ, ಇವತ್ತು ಕೋನಮ್ಮ ದೇವಿಯ ಜಾತ್ರೆಯನ್ನು ಊರಿನ ಎಲ್ಲ ಸರ್ವಜನರು ಆಧ್ಯಾತ್ಮಿಕ ಕೇಂದ್ರ ಶಕ್ತಿಯಾದಂಥ ತಾಯಿಯನ್ನು ನೆನೆಯುತ್ತಾ, ಊರಿನಲ್ಲಿ ಸಾಮರಸ್ಯದ ಬೆಸೆಯುತ್ತಾ ನಮ್ಮೂರಿನ ಎಲ್ಲ ಯುವಕರನ್ನು ಒಂದು ಕಡೆ ಸೇರಿಸಿಕೊಂಡು ಸಾಂಸ್ಕೃತಿಕವಾಗಿ ಊರು ಕಟ್ಟಿಕೊಳ್ಳೋಕೆ ಮೊದಲಿಂದಲೂ ಶ್ರಮ ಪಡುವಂತಹ ಭಗವತಿ ಗ್ರಾಮ ನಿಜಕ್ಕೂ ಪುಣ್ಯವಂತ ಗ್ರಾಮ. ಈ ಪುಣ್ಯವಂತ ಗ್ರಾಮದಲ್ಲಿ ನಮ್ಮನ್ನು ಕರೆಸಿ, ನಾವು ಆಜುಬಾಜು ಇಲ್ಲೇ ಹಳ್ಳಿಯವರಿದ್ರು ಕೂಡ ತಮ್ಮ ಮನೆ ಮಗನಂತೆ ನಮ್ಮನ್ನೆಲ್ಲರೂ ಪ್ರತಿ ವರ್ಷವೂ ತಮ್ಮ ಊರಿಗೆ ನಮ್ಮನ್ನು ಕಾರ್ಯಕ್ರಮ ಕರೆಸ್ತಾ ಇದ್ದೀರಿ. ಹಾಗಾಗಿ ಮತ್ತೆ ನಾಳೆ ಬುಧವಾರ ಕೂಡ ಈಗ ಒಂದು ನಾಟಕವನ್ನು ನಮ್ಮ ರಕರೆಡ್ಡಿ ಗುರುಗಳು ಹನುಮಂತನ ಭಗವತ್ತವ್ರು ಹೇಳ್ಯಾರ, ಆ ಕಾರ್ಯಕ್ರಮ ಮತ್ತೆ ಬರ್ತಾ ಇದ್ದೀವಿ. ಈ ಒಂದು ವಿಶೇಷ ನಾಟಕ ಉದ್ಘಾಟನೆಗೆ ನಮ್ಮ ರಾಜು ಮುದೇನವರು ಅಣ್ಣವರು, ನಮ್ಮ BJP ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಕರೆಸಿದರು. ವಿಶೇಷವಾಗಿ ನಮ್ಮ ಆತ್ಮೀಯರಾದಂಥ ರಾಜು ನಾಯ್ಕರಣ್ಣವರು
ಬರೀ ಹೋಗೋರು ಅಂತಕೊಂಡು ನಮ್ಮನ್ನು ಹೇಳಿದರು. ಸುರೇಶಣ್ಣ ಕೊನ್ನೂರವರು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಆ ಊರಿನ ಒಂದು ಪ್ರೀತಿಗೆ ಪಾತ್ರರಾಗುವಂತ ನಮ್ಮೆಲ್ಲರೂ ಕರ್ಕೊಂಡು ಬಂದಿದ್ದಾರೆ. ಯಾಕಂತಂದ್ರೆ ಈ ವೇದಿಕೆ ಅತ್ಯಂತ ಪ್ರೀತಿ ಸೌಹಾರ್ದತ ಸಂಭ್ರಮದ ವೇದಿಕೆ. ಇಲ್ಲಿ ಬೇರೆ ಊರಿಗೆ ಹೋಗ್ತೀವಿ, ಆದ್ರೆ ಅಲ್ಲಿ ಮುಂದಿದ್ದವ್ರು ಯಾರು ಕಾಣ್ತಿರಂಗಿಲ್ಲ, ಅಂದ್ರೆ ಸರಿಯಾಗಿ ಜನರು ಸೇರಂಗಿಲ್ಲ. ಆದರೆ ಈ ಭಗವತಿಯಲ್ಲಿ ಮಾತ್ರ ತುಂಬ ವಿಶೇಷ ಊರು. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಕಲಾವಿದರ ವಿಷಯ ಬಂತಂದ್ರೆ, ನಾಟಕದ ವಿಷಯ ಬಂತಂದ್ರೆ ಕುಟುಂಬದ ಎಲ್ಲ ಸರ್ವ ಸದಸ್ಯರನ್ನು ಭಾಗವಹಿಸಿ ತಮ್ಮ ಅತ್ಯಂತ ಪ್ರೀತಿ ಹೃದಯದ ಆಶೀರ್ವಾದದೊಂದಿಗೆ ಕಲಾವಿದರಿಗೆ ಪ್ರೋತ್ಸಾಹಿಸ್ತೀರಿ. ಇಂತಹ ಪ್ರೋತ್ಸಾಹದಾಯಕ ನಮಗೂ ಕೂಡ ಮುಂದುವರಿತೀರಿ. ಯಾಕಂತಂದ್ರೆ ನಾವು 2010 ಜಿಲ್ಲಾ ಪಂಚಾಯತ್ ಚುನಾವಣೆ ನಿಂತಾಗ ಈ ಊರಿನ ಸಮಸ್ತ ಬಾಂಧವರು ರಾಜವನ್ನವರು ಬಿಟ್ಟು ನಮಗೆ ಜಾಸ್ತಿ ಓಟ್ ಕೊಟ್ಟಿದ್ರು. ಅವಾಗ ರಾಜವನ್ನವರು ಇಲ್ಲ, ಅವಾಗ ಕಾಂಗ್ರೆಸ್ನಾಗಿದ್ದೆ. ಈಗ ಬಿ ಜೆ ಪಿ ಕರ್ಕೊಂಬಂದಾರ ಅಣ್ಣವರು, ಸುರೇಶ್ ಅಣ್ಣವರು, ರಾಜವನ್ನವರು, ರಾಜು ನಾಯ್ಕರ್ ಅನ್ನೋರು ಕರ್ಕೊಂಬಂದಾರ. ಹೀಗಾಗಿ ಬಿ ಜೆ ಪಿ ಒಳಗೆ ನಾನು ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಊರಿನ ಸೇವೆಯನ್ನು ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾನು ಕೂಡ ಶ್ರಮ ಹಾಕ್ತೀನಿ ಅಂತಕೊಂಡು ಹೇಳಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಇದುವರೆಗೆ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಮಹಿಳೆಯರಿಗೆ ಅನಂತ ಧನ್ಯವಾದಗಳು. ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮದ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ಹಾಗೂ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಆದಂತ ಸನ್ಮಾನ್ಯ ಶ್ರೀ ರಾಜು ಮುದೇನೂರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ಎಲ್ಲರನ್ನು ಉದ್ದೇಶಿಸಿ 4 ಹಿತನುಡಿಗಳು. ಮೊದಲಿಗೆ ಗ್ರಾಮದ ಆರಾಧ್ಯ ದೇವತೆ ತಾಯಿ ಕೋಣಮ್ಮ ದೇವಿಗೆ ನಮಸ್ಕರಿಸುತ್ತಾ, ಈ ಒಂದು ಕೋಣಮ್ಮ ದೇವಿಯ ಉಡಿ ತುಂಬ ಕಾರ್ಯಕ್ರಮದ ನಿಮಿತ್ತವಾಗಿ ಏರ್ಪಡಿಸಿರುವಂತಹ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತಹ ಜ್ಞಾನಪ್ಪಜ್ಜನವರು ಬೇವೂರು ಇವರ ಪಾದಗಳಿಗೆ ನಮಸ್ಕರಿಸಿ, ಈ ಒಂದು ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರುವಂತಹ ರಾಜವಣ್ಣ ನಾಯ್ಕರ್ ಅವರೇ, ಉದ್ಘಾಟಕರಾಗಿರುವಂತಹ ಸಹೋದರ ಸುರೇಶ್ ಕೊಣ್ಣೂರ್ ಅವರೇ, ಮುತ್ತಣ್ಣ ಬೆನ್ನೂರವರೇ, ನಮ್ಮೂರಿನವರೇ ಆದಂಥ ಬೆಳಗಾವಿ ನಗರ DSP ಆದಂತಹ ಬಸವಗೌಡ ಪಾಟೀಲ್ ಅವರೇ, PRD ಬ್ಯಾಂಕ್ನ ಮ್ಯಾನೇಜರ್ ಆದಂಥ ಮಾಂತೇಶ್ ತಕ್ರೆಡ್ಡಿ ಅವರೇ, ನಮ್ಮ ಭಾಗದ ಸೆಕ್ಷನ್ ಆಫೀಸರ್ ಆದಂಥ ನಾಮದೇವ್ ರಾಠೋಡ್ ಅವರೇ, ಹಾಗೂ ವೇದಿಕೆ ಶೇಖರ್ ಕಲ್ಕುಟ್ ಅವರೇ, ತವಾರ್ ಅವರೇ, ಹಾಗೂ ಮಡ್ಡಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ಆಗಮಿಸಿರುವಂಥ ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರೇ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೇ, ಹಾಗೂ ಯುವಕರೇ, ಹಿರಿಯರೇ, ಈ ಒಂದು ನಾಟಕವನ್ನು ನೋಡಲು ಬಂದಿರುವಂಥ ನಮ್ಮೂರಿನ ಕಲಾಭಿಮಾನಿಗಳೇ, ತಾಯಂದಿರೇ ಹಾಗೂ ಕಲಾ ಬಳಗದವರೇ, ಬಹುಶಃ ಈಗಾಗಲೇ ಸಾಕಷ್ಟು ಸಮಯದಿಂದ ನಮ್ಮೂರಿನಲ್ಲಿ ಮುತ್ತಣ್ಣ ಬೆನ್ನೂರಿಂದ ನಮ್ಮೂರಿನ ಯುವಕರು, ಹಿರಿಯರು, ತಾಯಂದಿರೆಲ್ಲ ಸುಸಂಸ್ಕೃತ ಮತ್ತು ಭಗವತಿ ಗ್ರಾಮದವರೆಲ್ಲರೂ ಸುಶಿಕ್ಷಿತರು ಅನ್ನೋ ಕಾರಣಕ್ಕೆ ವೇದಿಕೆ ಮೇಲಿಂತ ಎಲ್ಲ ಗಣ್ಯಮಾನ್ಯರನ್ನ ಕರೆಸಿ ಕಳಿಸೋದಷ್ಟರ ಜೊತೆಗೆ 2 ಮಾತಾಡಿ ಕಳಿಸುವಂಥ ಸಂಸ್ಕೃತಿ ನಮ್ಮೂರಿನಲ್ಲಿ ಐತಿ. ಅದಕ್ಕೆ ಇವತ್ತಿನ ಈ ನಾಟಕ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಅನ್ನುವ ಈ ಸುಂದರ ನಾಟಕ ಒಂದು ಒಳ್ಳೆಯ ನಾಟಕ ಆಗಿರೋದ್ರಿಂದ ನಮ್ಮೂರಿನ ಕಲಾವಿದರೇ ಈ ನಾಟಕವನ್ನು ಮಾಡಿದ್ದಾರೆ. ದಯವಿಟ್ಟು ನಾಟಕವನ್ನು ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಈಗಾಗಲೇ ಮುಂಜಾನೆಯಿಂದ ನಮ್ಮೆಲ್ಲ ತಾಯಂದಿರು ಕೋಣಮ್ಮ ದೇವಿಯ ಕಳಸವನ್ನ ಮೆರವಣಿಗೆ ಕುಂಭಮೇಳದ ಮತ್ತು ಆರತಿ ತಾಟನ್ನು ಹಿಡಿದು ಮೆರವಣಿಗೆ ಮಾಡುವ ಮುಖಾಂತರ ಮೆರವಣಿಗೆ ಮಾಡಿದ್ದೀರಿ. ಅದಕ್ಕಾಗಿ ಈ ಒಂದು ಮನರಂಜನೆ ಕಾರ್ಯಕ್ರಮ ನಡೆಯಲಿ ಅನ್ನೋ ಕಾರ್ಯಕ್ರಮ ಇವತ್ತಿನ ದಿವಸ ರಾತ್ರಿ ಈ ಒಂದು ನಾಟಕ ನಡೆಯುತ್ತೆ. ಅದಕ್ಕೆ ದಯವಿಟ್ಟು ನಮ್ಮೂರಿನ ಕಲಾವಿದರು ಈ ನಾಟಕ ಮಾಡಿರೋದ್ರಿಂದ ಏನಾದರೂ ತಪ್ಪು ತಡೆಗಳಾದ್ರೆ ತಮ್ಮ ಮಕ್ಕಳ, ತಮ್ಮ ಸಹೋದರರೆಂದು ಬಣ್ಣಿಸಿ ಕ್ಷಮಿಸಿ, ಜೊತೆಗೆ ನಾಟಕವನ್ನ ಪೂರ್ಣವಾಗಿ ನೋಡಿ. ಯಾಕಂದ್ರೆ ನಾಟಕದ ಮೊದಲಾರ್ಥದಲ್ಲಿ ದುಷ್ಟರ ಅಟ್ಟಹಾಸ ಮೆರಿತಾ ಐತಿ. ಕೊನೆ ಹಂತದಲ್ಲಿ ದುಷ್ಟರಾದವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಕವಿ ಈ ನಾಟಕದ ಕೊನೆಯ ಸನ್ನಿವೇಶದಲ್ಲಿ ಈ ನಾಟಕದ ಪೂರ್ಣ ಸಾರಾಂಶವನ್ನು ಇಟ್ಟಿದ್ದಾನೆ. ದಯವಿಟ್ಟು ಈ ನಾಟಕವನ್ನು ಪೂರ್ತಿಯಾಗಿ ನೋಡಿ ಒಳ್ಳೆಯ ಸನ್ನಿವೇಶಗಳನ್ನ ತೆಗೆದುಕೊಂಡು ಹೋಗಿ ಕೆಟ್ಟ ಸನ್ನಿವೇಶ ಇಲ್ಲೇ ಬಿಟ್ಟು ಈ ನಾಟಕವನ್ನು ಮಾಡಿದಂಥ ಕಲಾವಿದರಿಗೆ ಆಶೀರ್ವದಿಸಿ ಅಂತ ಹೇಳುತ್ತಾ ನನ್ನ ಕಳಿಸಿ ಮಾತನಾಡಿ ಅವಕಾಶ ಕೊಟ್ಟಿರುವಂಥ ಈ ಸಂಘಕ್ಕೆ ನಮಸ್ಕರಿಸಿ ನಡಮಾಡಿಸುವುದು. ಇದುವರೆಗೆ ಈ ನಾಟಕವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಿದಂತ ರಾಜು ಮುದೇನೂರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ನಾಟಕದ ಘನ ಅಧ್ಯಕ್ಷತೆಯನ್ನು ಶ್ರೀ ರಾಜು ವಿ ನಾಯ್ಕರ್ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ವಹಿಸಿದ್ದಾರೆ. ಈಗ ಅವರು ಎಲ್ಲರನ್ನೂ ಉದ್ದೇಶಿಸಿ 4 ಹಿತನುಡಿಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮೊದಲಿಗೆ ಊರಿನ ಆರಾಧ್ಯ ದೈವ ಕೋಣಮ್ಮ ತಾಯಿಯ ಪಾದಪದ್ಮಗಳಿಗೆ ಪಡಮಟ್ಟು. ಅದೇ ತರನಾಗಿ ಇವತ್ತಿನ ಶ್ರೀ ಕೋಣಮ್ಮ ದೇವಿ ನಾಟ್ಯ ಸಂಘ ಭಗವತಿಯವರ ವತಿಯಿಂದ ಆಯೋಜಿಸಿರುವ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ ಸುಂದರ ಸಾಮಾಜಿಕ ನಾಟಕದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಜ್ಞಾನಪ್ಪಜ್ಜನವರ ಮಹಾಪಾದಗಳಿಗೆ ನಮಸ್ಕರಿಸುತ್ತಾ,
ಅದೇ ತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂಥ ಆತ್ಮೀಯ ಸಹೋದರ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ರಾಜು ಮುದಿನೂರವರೇ, ಇನ್ನೊಬ್ಬ ಉದ್ಘಾಟಕರಾಗಿ ನಮ್ಮ ಜೊತೆ ಆಗಮಿಸಿದಂಥ ಗ್ರಾಮೀಣ ಮಂಡಲದ ಅಧ್ಯಕ್ಷರು ಆಗಿರುವಂಥ ಸುರೇಶ್ ಕೊಣ್ಣೂರವರೇ, SC ಘಟಕದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯ ಸಹೋದರರು ಆಗಿರುವಂಥ ಮುತ್ತಣ್ಣ ಬೆನ್ನೂರವರೇ, ಅದೇ ತರನಾಗಿ ಈ ಊರಿನ ಆತ್ಮೀಯರು ಬಹಳ ಖುಷಿ ಅನಿಸ್ತದೆ. ನಮ್ಮ ಊರನ್ನವರೊಬ್ಬರು DYSP SP ತಹಶೀಲ್ದಾರ AC ಆಗಿ ವೇದಿಕೆ ಮೇಲೆ ಕುಂತಾಗ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅದೇ ತರನಾಗಿ ನಮ್ಮೂರಿಗೆ ಇವತ್ತು ಆಗಮಿಸಿರುವಂಥ ಬಸನಗೌಡ ಪಾಟೀಲ್ DYSP ಅವರೇ, ಅದೇ ತರನಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸುವ ಇನ್ನೊಬ್ಬ ಆತ್ಮೀಯ ಸಹೋದರ ನಾಮದೇವ್ ರಾಠೋಡ್ ಅವರೇ, ಕಲ್ಲೋನ ಹಳ್ಳೂರವ್ರೆ, ಯಾಕೋ ಬಂದಂಗಿಲ್ಲ ಅವರು, ಅದೇ ತರನಾಗಿ ರಕರಡ್ಡಿ ಅವರೇ, ಮಲ್ಲಪ್ಪನವ್ರೆ, ಮುತ್ತಣ್ಣವ್ರೆ, ಅದೇ ತರನಾಗಿ ಸಂಗಣ್ಣ ಮಡ್ಡಿ ಅವರೇ, ಹನುಮಂತ್ ಚಿಮ್ಮಲ್ಗಿ ಅವರೇ, ರವಿ ಕಾಸರ್ ಅವರೇ, ಗೌಡಪ್ಪ ಅವರೇ, ಅವರಿವರೇನದೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರೇ, ಗ್ರಾಮ ಪಂಚಾಯತ್ ಸದಸ್ಯರೇ, PKPS ನ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿ ಮತ್ತು ತಾಯಂದ್ರೆ, ಏನಾಗ್ತದೆ ವರ್ಷಕ್ಕೊಮ್ಮೆ ನಾವು ಬರ್ತೀವಿ, ನೀವು ಎಲ್ಲರೂ ಅದ್ಭುತವಾದಂಥ ಜಾತ್ರೆ ಮಾಡ್ತೀರಿ. ಮುಖ್ಯವಾಗಿ ಏನಂದ್ರೆ ತಾಯಂದ್ರಿಗೆ ಇದೊಂದು ಹಬ್ಬ, ಎಲ್ಲ ತಾಯಂದ್ರಿಗೆ ಇದೊಂದು ಹಬ್ಬ. ಹೆಣ್ಮಕ್ಳನ್ನ ಬೇರೆ ಊರಿಗೆ ಕೊಟ್ಟಿದ್ವಿ ಅಂದ್ರೆ ಅವ್ರನ್ನ ಜಾತ್ರೆಗೆ ಅಂತ ಕರ್ಕೊಂಬರೋದು, ಅದನ್ನ ಯಾವಾದ್ಮ್ಯಾಗ ತಾಯಿ ಮಕ್ಕಳು ಸ್ವಲ್ಪ ಮಾತಾಡೋದು, ಮೊಮ್ಮಕ್ಕಳು ಮನೆ ಕರ್ಕೊಂಬರೋದು, ಇದೆಲ್ಲ ಒಂದು ಸಂಪ್ರದಾಯ. ಈ ಜಾತ್ರೆ ಮುಖಾಂತರ ಈ ಸಂಪ್ರದಾಯಗಳು ನಡೀತಿರ್ತಾವ. ಯಾಕಂದ್ರೆ ಜಾತ್ರೆ ಕರ್ಕೊಂಬರೋಣ ಭಾಳ ದಿವಸಕ್ಕೆ ಜಾತ್ರೆ ಊರಿಗೆ ಹೋಗಿ ಬರೋಣ ಅನ್ನುವಂಥ ಒಂದು ವ್ಯವಸ್ಥೆ ನೋಡ್ರಿ. ಬೆಳಗಾವಿಯಿಂದ ಅಲ್ಲಿ ಸಾಕಷ್ಟು ಸಮಯದ ಅಭಾವ ಇದ್ರೂ ಕೂಡ ನಮ್ಮ ಬಸನಗೌಡ ಸರ್ ಕೂಡ ಆಗಮಿಸಿದ್ದಾರೆ. ಯಾಕಂದ್ರೆ ನಾವು ಕೂಡ 27ನೇ ತಾರೀಕು ಅಲಾರಾಮ್ನಾಗ 13 ದಿವಸ ಹಿಂದಿಂದ ಇಟ್ಕೊಂಡಿದ್ದೆ. ನಾನು 27ನೇ ತಾರೀಕು ತಪ್ಪಿಸ್ಬಾರ್ದು ಅಂತೇಳಿ ಮೊಬೈಲ್ನಾಗ ರಿಮೈಂಡರ್ ಒಳಗೆ ಇಟ್ಕೊಂಡಿದ್ದೆ. ಅದು ಮುಂಜಾನೆ 3 ಸರಿ ಹೊಡ್ಯಾಕತ್ತಿದ್ದು ಗಂಟೆ. ಇವತ್ತು ಅಂದ್ರೆ ಏನಾಗ್ತದೆ, ಒಂದು ಬರಬೇಕು ಕಾರ್ಯಕ್ರಮದಲ್ಲಿ, ನಾವೆಲ್ಲ ಭಾಗವಹಿಸ್ಬೇಕು, ನಿಮ್ನೆಲ್ಲ ನೋಡ್ಬೇಕು, ನಿಮ್ ಜೊತೆ 2 ಮಾತು ಮಾತಾಡ್ಬೇಕು ಅನ್ನೋಂಥದ್ದು ಇರ್ತದೆ. ಅನ್ಸಿರ್ಬೇಕು ಮುಂದೆ ಕುಂತವ್ರಿಗೆ, ಏನಪ್ಪ ಒಂದು ತಾಸು ಗಂಟೆ ಎಲ್ಲರಿಗೆ ಶಾಲು ಹಾರ ಹಾಕೋತ ಕುಂತರು ಇನ್ನು ನಾಟಕ ಯಾವಾಗ ಮಾಡ್ತಾರಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಏನ್ ಮಾಡಕ್ಕಾಗಲ್ಲ, ನಮ್ಮ ಊರಿನ ಸಂಪ್ರದಾಯಗಳು ಇರ್ತಾವೆ. ಯಾರ್ಯಾರನ್ನ ಕರೆದಿರ್ತೀವಿ ಅವ್ರೆಲ್ಲಾರನ್ನ ಕರೆದು ಶಾಲ್ ಹಾಕಿ ಹಾರ ಹಾಕಿ ಮಾನ್ ಮಾಡಿ ಕಳಿಸಿದ್ರೆ ನಮ್ಮ ಊರಿನ ಘನತೆ ಹೆಚ್ಚಾಗ್ತದೆ. ಆ ವಿಷಯಕ್ಕೆ ನಾವೆಲ್ಲರನ್ನು ಕರೆದು ಅವ್ರನ್ನ ಕುಂದಿರಿಸಿ ಮಾನ್ಪಾನ್ ಮಾಡ್ಬೇಕಾಗ್ತದೆ. ನಮ್ಮ ಊರಿನ ಗೌರವ ಹೆಚ್ಚಾಗಬೇಕಾಗ್ತದೆ. ಅದ ನಾವು ಸಾಮೂಹಿಕವಾಗಿ ಎಲ್ಲರಿಗೆ ಹಾರ ಹಾಕಿಬಿಡ್ಲಿ ಅಂದ್ರೆ ಕರೆದು ಏನಪ್ಪಾ ಅಸಹ್ಯ ಮಾಡಿದ್ರ ಅಂತ ಅಂತಾರೆ. ಅದಕ್ಕೆ ನಮ್ಮ ಊರಿನ ಘನತೆ ಹೆಚ್ಚಾಗ್ಬೇಕಾದ್ರೆ 1 ತಾಸು ಟೈಮ್ ಹೋದ್ರೆ ಹೋಗ್ಲಿ, ಅವ್ರಿಗೆಲ್ಲ ಕುಂದಿರಿಸಿ ಶಾಲ್ ಹಾಕಿ ಸನ್ಮಾನ ಮಾಡುವಂತ ಕಾರ್ಯ ನಡೀತಿರ್ತೈತಿ ಇಲ್ಲಿ. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ತಾಯಂದ್ರ. ಯಾಕಂದ್ರೆ 10ವರೆಗೆ ನಾಟಕ ಚಾಲು ಮಾಡಿಬಿಟ್ಟಿವ, ನಶಿಕಿನ 3:30 ನಾಟಕ ಮುಗಿತೈತಿ. ಎಲ್ಲಿ ಹೋಗೋರು ನೀವೆಲ್ಲ? ಪಟಕನ ಪ್ರವೇಶ ಕಮ್ಮಿ ಇರ್ತಾವ. ನಾಟಕ ದೌಡ್ ಮುಗಿತೆ ಅಂದ್ರೆ ಹೋಗೋದು ಬಹಳ ಕಷ್ಟ. ಅದಕ್ಕೆ 1 ತಾಸು ಲೇಟ್ ಆಗಿ ಚಾಲು ಮಾಡಿದ್ವಿ ಅಂದ್ರೆ ಪ್ರವೇಶ ಮುಗಿದಕ್ಕೆ ಹೊತ್ತು ಹೊಂಡೋದಕ್ಕೆ ಮನೆಗೆ ಹೋಗಕ್ಕೆ ಬರಬರಿ ಆಗಿಬಿಡ್ತದೆ. ಅದಕ್ಕೆ ನಮಗೆ ಗೊತ್ತಿದ್ದಿದ್ದು ಯಾಕೆ ಲೇಟ್ ಆಗಿ ಚಾಲು ಮಾಡ್ತೀರಿ ಅಂದ್ರೆ ಎಲ್ಲ ಕಡೆ ಹೇಳ್ತಿದ್ರು ಅವರು, ಇಲ್ರಿ ಪ್ರವೇಶಗಳು ಕಮ್ಮಿ ಅದಾವು, ಮತ್ತು ನಶಿಕಿನ 4ಕ್ಕೆ ಬಿಟ್ರೆ ಐತ ಮನೆಗೆ ಹೋಗಕ್ಕಾಗಲ್ಲ, ಇದು ಹೊರಗೆ ಹೋಗಕ್ಕಾಗಲ್ಲ, ಅದಕ್ಕೆ 1 ತಾಸು ನಾಟಕನ ಲೇಟ್ ಆಗಿ ಚಾಲು ಮಾಡ್ತೀವಿ ಅಂತ ಹೇಳ್ತಿದ್ರು ಅವ್ರು. ಆದ್ರೆ ಬಹಳ ಖುಷಿ ಅನಿಸ್ತದೆ ಎಲ್ಲ ಹಳ್ಳಿಯಾಗಿ. ಇವತ್ತು ಸಿದ್ನಾಳ ಅಂತ ಊರಾಗ ಒಂದಿತ್ತು, ನಿರ್ಲಿಕೆರೆ ಒಳಗೂ ನಾಟಕ ಇರ್ತಾವೆ. 2 ಊರಿನ ನಾಟಕ ಬಿಟ್ಟು ನಿಮ್ಮ ಊರಿಗೆ ಬಂದೀವಿ ನಾವು. ಯಾಕಂದ್ರೆ ನಿಮ್ಮ ಊರಿಗೆ ಆತ್ಮೀಯತೆ ಜಾಸ್ತಿ ನಮ್ದು, ಅದಕ್ಕೆ ನಾವು ಬಂದೀವಿ. ಆದ್ರೆ ಒಂದು ಖುಷಿ ಪಡುವಂಥ ವಿಷಯ, ಇನ್ನು ಮುಂದಿನ ದಿನಮಾನದಾಗ ನಾವು ಅಪೇಕ್ಷೆ ಪಡ್ತೀವಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಭಗವತಿ ಗ್ರಾಮ ಮುಂದೆ ಬರಲಿ. ಈಗ ಮುಂದೆ ಬಂದದ, ಇನ್ನೂ ಅಷ್ಟು ಮುಂದೆ ಬರಲಿ. ಆ ಕೋನಮ್ಮ ತಾಯಿ ಆಶೀರ್ವಾದ ನಿಮ್ಗೆಲ್ಲರಿಗೂ ಕೂಡ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೂ ಕೂಡ ವರ್ಷ ಕರಿತೀರಿ ನೀವು, ಕರೆದು ಮಾತಾಡ್ಲಿಕ್ಕೆ ಅನುವು ಮಾಡಿ ಕೊಡ್ತೀರಿ, ಹೆಚ್ಚಿಗೆ ಗೌರವ ಕೊಡ್ತೀರಿ, ಇಂಥ ಒಂದು ದೊಡ್ಡ ವೇದಿಕೆಯ ಒಂದು ಅಧ್ಯಕ್ಷತೆ ಸ್ಥಾನವನ್ನು ಕೂಡ ಕೊಡ್ತೀರಿ. ನಾ ಯಾವಾಗಲೂ ಕೂಡ ತಮಗೆ ಚಿರಋಣಿ ಆಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ನನ್ನ ಕರೆದು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ, ತಾಯಂದರಿಗೆ, ಆತ್ಮೀಯ ಸಹೋದರಿಗೆ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಇದುವರೆಗೆ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ರಾಜೀವ್ ವಿ ನಾಯ್ಕರ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಕೊನೆಯ ಘಟ್ಟ, ಇನ್ನು ನಾಟಕ ಪ್ರಾರಂಭಿಸುತ್ತಿದ್ದೇವೆ. ವಂದನಾರ್ಪಣೆ ಇದನ್ನು ಶ್ರೀ ಹನುಮಂತ್ ಚಿಮ್ಮಲ್ಗಿ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ನಾಟಕದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಗಣಪಜ್ಜನವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ಮಹನೀಯರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ
ನಮ್ಮ ದೇವಿ. ಜಗನ್ಮಾತೆ ನಮ್ಮ ದೇವಿ ಶರಣು ಎನ್ನುವೆ ಭಗವತಿಯ ಭಾಗ್ಯದ ಪುಣ್ಯಲಕ್ಷ್ಮಿಯೇ. ಜಗನ್ಮಾತೆ ನಮ್ಮ ದೇವಿ ಶರಣು ಎನ್ನುವೆ ಭಗವತಿಯ ಭಾಗ್ಯದ ಪುಣ್ಯಲಕ್ಷ್ಮಿಯೇ. ನಮ್ಮ ಹೃದಯ ಕಮಲದೋಳು ಬಂದು ನೀನು ನೆಲೆಸು ಭಗವತಿಯ ಭಕ್ತರಿಗೆ ಸಿರಿ ಸಂಪತ್ತು ದೊರಕು. ನಮ್ಮ ಹೃದಯ ಕಮಲದೋಳು ಬಂದು ನೀನು ನೆಲೆಸು ಭಗವತಿಯ ಭಕ್ತರಿಗೆ ಸಿರಿ ಸಂಪತ್ತು ದೊರಕು. ಸಂಗೀತ ಸಾಗರದ ಹೊಳೆಯನ್ನೇ ಹರಿಸು, ಸಂಗೀತ ಸಾಗರದ ಹೊಳೆಯನ್ನೇ ಹರಿಸು. ನಾಟದುರ್ಗಿಯಾಗಿ ಬಂದು ನಮ್ಮನ್ನು ಉಳಿಸು, ನಾಟದುರ್ಗಿಯಾಗಿ ಬಂದು ನಮ್ಮನ್ನು ಉಳಿಸು. ಜಗನ್ಮಾತೆ ಕೊಡವ ದೇವಿ ಶರಣು ಎನ್ನುವೆ ಭಗವತಿಯ ಭಾಗ್ಯದ ಪುಣ್ಯದ ಸಿರಿಯೇ. ಜಗನ್ಮಾತೆ ಕೊಡವ ದೇವಿ ಶರಣು ಎನ್ನುವೆ ಭಗವತಿಯ ಭಾಗ್ಯದ ಪುಣ್ಯದ ಸಿರಿಯೇ. ಯೋಗಿಯಾಗಿ ಬಂದು ರಂಗಭೂಮಿ ಅವತರಿಸು, ನಿನ್ನ ಕೃಪೆಗಳಿಂದ ಬಂದ ನುಡಿಗಳನ್ನೇ ನುಡಿಸು. ಯೋಗಿಯಾಗಿ ಬಂದು ರಂಗಭೂಮಿ ಅವತರಿಸು, ನಿನ್ನ ಕೃಪೆಗಳಿಂದ ಬಂದ ನುಡಿಗಳನ್ನೇ ನುಡಿಸು. ಲೋಕದೋರು ನಮ್ಮ ಕೀರ್ತಿಯ ಮರವಾಗಿ ಬೆಳೆಸು, ಲೋಕದೋರು ನಮ್ಮ ಕೀರ್ತಿಯ ಮರವಾಗಿ ಬೆಳೆಸು. ನಾಟಕಲಿಗೆ ಜ್ಯೋತಿಯಾಗಿ ನಮ್ಮನ್ನು ಕರುಣಿಸು, ನಾಟಕಲಿಗೆ ಜ್ಯೋತಿಯಾಗಿ ನಮ್ಮನ್ನು ಕರುಣಿಸು. ಜಗನ್ಮಾತೆ ಕೊಡವ ದೇವಿ ಶರಣು ಎನ್ನುವೆ ಭಗವತಿಯ ಭಾಗ್ಯದ